ಹಾಯ್ ಎಲ್ರಿಗೂ. ನಮ್ಮ ಪಾಪುಯಿಂದ ಇವತ್ತು ಹಾಯ್ ಹೇಳಿಸ್ತಿದ್ದೀನಿ. ಎಲ್ರಿಗೂ ಹೇಳಿಕೊಂಡು ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಚೇತನ್ ವ್ಲಾಗ್ಸ್. ನಾನಿವತ್ತು ನಿನ್ನೆ ಅಲ್ಲಿಂದ ನಾವು ಆ್ಯಕ್ಚುಲಿ ಮಿಷಿನ್ ಎಲ್ಲ ಆದಮೇಲೆ ಜರಡಿದ್ಮೇಲೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ಥರ್ಸ್ಡೇ, ಇವತ್ತು ಮಾರ್ನಿಂಗಿಂದಲೇ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನೆನ್ನೆ ಬಂದೇನು ಕ್ಲೀನು ಮಾಡಲಿಲ್ಲ, ಏನೂ ಇಲ್ಲ. ಬಿಕಾಸ್ ನಾವು ಅಲ್ಲಿಂದ ಬಂದಿದ್ದೆ ಒಂದು 3:30 ಏನೋ ಆಗಿತ್ತು. ಅದಾದಮೇಲೆ ತಿರ್ಗಾ ನಾನು ಅದೇ ನೆನ್ನೆ ಕ್ಲಾಸ್ ಇತ್ತು, ಅದು ಅಟೆಂಡ್ ಮಾಡಿಕೊಂಡು ಅಷ್ಟೇ, ಏನೂ ಮಾಡಲೇ ಇಲ್ಲ ನೆನ್ನೆ ನೈಟು. ಆಮೇಲೆ ಪಾಪು ಯಾಕೋ ತುಂಬ ಅಟ್ಯಾಚ್ಮೆಂಟ್ ಥರ ಬೆಳೆಸ್ಕೊಬಿಟ್ಟವನೆ, ಒಂದು ನಿಮಿಷನೂ ನನಗೆ ಕೈಯೇ ಬಿಡಲ್ಲ. ಸೊ ಏನು ಮಾಡಲಿಲ್ಲ. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕ್ಲೀನಿಂಗ್ ಮಾಡಿ ಪೂಜೆ ಮಾಡಿ ಆಮೇಲಿಂದ ಹೊರಡಬೇಕು. ಅಣ್ಣ ಬರ್ತೀನಿ ಅಂತ ಹೇಳಿದ್ದಾನೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಒಂದು 6 o'clock ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಬೆಳಗ್ಗೆ 9 o'clock ಸ್ಟಾರ್ಟ್ ಮಾಡಿದ್ವಿ ಕೆಲಸ. ಇನ್ನೂ ಬೇಗ ಎದ್ದೊಳ್ಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸಿಕ್ಕಾಬಿಟ್ಟೆ ಬಾಡಿ ಪೇಯ್ನು. ಯಾಕಪ್ಪ ಈ ಫಂಕ್ಷನ್ಗಳು ಅನಿಸುತ್ತೆ. ಬೆಳ್ಳುಳ್ಳಿ ಇವೆಲ್ಲ ನಮ್ಗೆ ಬೇಕಂತ ಹಾಕಿರೋದವನ್ನೆಲ್ಲ ವೇಸ್ಟ್ ಮಾಡ್ಬಿಡಿ. ಟಿಫನ್ ಪುಳಿಯೋಗರೆ ಚೇತನ್ ಮಾಡಿರೋದು. ಅಂದರೆ ಪೌಡರ್ ಬಂದು ನಿನ್ನೆ ಸಾಂಬಾರ್ ಪೌಡರ್ ಮಾಡಿಸಿದ್ವಲ್ಲ, ಅದ್ರ ಜೊತೆಗೆ ಪುಳಿಯೋಗರೆ ಪೌಡರು ಮಾಡಿಸಿದ್ವಿ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೋಡೋಣ ಅಂದ್ಬಿಟ್ಟು ಅದಕ್ಕೇ ಇವಾಗ ಪುಳಿಯೋಗರೆ ಮಾಡಿದ್ದೀವಿ. ಪುಳಿಯೋಗರೆ ಪೌಡರ್ ಯಾಕೆ ಮಾಡಿಸಿದ್ದು ಅಂದರೆ, ನಮಗೆ ನಾವು ಆ್ಯಕ್ಚುಲಿ ಸತ್ಯನಾರಾಯಣ ಸ್ವಾಮಿ ದಿನ ಪುಳಿಯೋಗರೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೇ ಅದಕ್ಕೂ ಮತ್ತು ಪೌಡರು ಮನೆಗೂ ಬೇಕು ಅಂದ್ಬಿಟ್ಟು ಒಂದು 2 kg ಆಗಿದೆಯೋ ಪೌಡರು, ಅದಕ್ಕೆ ಮಾಡಿಸಿದ್ದೀವಿ. ಇವಾಗ ಟೇಸ್ಟ್ ನೋಡ್ತಿದ್ದೀನಿ. ಅವ್ರು ಆಲ್ರೆಡಿ ತಿಂದರು, ನಾನು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ನೀನೊಂದು ಇದು ಕೊಡಪ್ಪ, ನಮ್ಗೆ ಯಾರು ಏನು ಕೊಡಲ್ಲ, ಅವ್ರವರೇ ತಿಂದು ಟೇಸ್ಟ್ ನೋಡ್ತಾರೆ, ನನಗೆ ಟೇಸ್ಟ್ ನೋಡೋಕೆ ಕೊಡಲ್ಲ ಅಂತ ಹೇಳಪ್ಪ. ನೀನೊಂದು ಟೇಸ್ಟ್ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ದೊಡ್ಡ ಮಾವನ ಮಗಳು ಈ ಥರ ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು ಎಲ್ಲ ಮಾಡ್ತಾಳೆ. ಅವಳ ಕೈಲೇ ಮಾಡಿಸಿದ್ವಿ, ಏನಕ್ಕಂದ್ರೆ ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ. ಚೆನ್ನಾಗಿ ಬಂದಿದೆ. ನಾವು ಆ್ಯಕ್ಚುಲಿ ಪುಳಿಯೋಗರೆ ಪೌಡರು ಹೊಸನಗರ್, ಶಿವಮೊಗ್ಗ ಹತ್ರ ಹೊಸನಗರ್ ಇದೆ, ಅಲ್ಲಿಂದ ತರಿಸ್ತಾ ಇದ್ವಿ. ಅಲ್ಲಿಂದ ಫೋನ್ ಮಾಡಿ ಹೇಳಿ ಬಸ್ಸಿಗೆ ಇಟ್ಟು ಕಳಿಸ್ತಿದ್ರು ಅವರು. ಸೊ ಅದಕ್ಕೆ ಅವಳು ಅವ್ರ ಮನೇಲಿ ಮಾಡ್ತಾಳಲ್ಲ, ಅಲ್ಲಿ ತಿಂದಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಈ ಸತಿ ನೋಡೋಣ ಅವಳ ಹತ್ರನೇ ಮಾಡ್ಸೋಣ ಅಂದ್ಬಿಟ್ಟು ಅವಳ ಹತ್ರನೇ ಮಾಡಿಸಿದ್ವಿ. ಸಖತ್ತಾಗಿ ಬಂದಿದೆ. ಪಾಪ ಹೊಸನಗರಿಂದ ತರಿಸ್ತಾಳೆ, ಇನ್ಮೇಲೆ ಅಲ್ಲಿಂದ ಕ್ಯಾನ್ಸಲ್. ಇಲ್ಲಿ ತುಂಬ ಟೇಸ್ಟಾಗಿ ಮಾಡ್ತಾಳೆ, ಇಲ್ಲೇ ಟೇಸ್ಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಪೌಡರ್ ಎಲ್ಲ. ಅವಳು ಏನೇನು ಹಾಕ್ತಿದ್ದಾಳೆ ಅಂತ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದ್ರೆ ನಾನು ಮೊನ್ನೆ ಮನೆಗೆ ಬಂದಿದ್ದಲ್ಲ, ಆ ಟೈಮಲ್ಲಿ ಮಾಡಿದ್ದಾಳೆ ಅವಳು. ಆಮೇಲೆ ಅವಳು ನನ್ನ ವಿಡಿಯೋ ಬರಲ್ಲ ಅಂತ ಹೇಳ್ತಿದ್ಲಲ್ಲ, ಅದಕ್ಕೆ ಅವಳು ನಾನು ವಿಡಿಯೋ ಮಾಡ್ಬಿಡ್ತೀನಿ ಅಂತಾನೆ ನಾನು ಇಲ್ದಾಗ ಮಾಡಿ ಮುಗಿಸ್ಬಿಟ್ಟವಳೆ. ಇಲ್ಲ, ನಾನು ವಿಡಿಯೋ ಆಫ್ ಮಾಡಿದ್ದೀನಿ, ಟವಲ್ ಎಲ್ಲೈತೆ ಅಂತ ಹೇಳ್ತೀನಿ. ನನ್ನ ಟವಲ್ ತಗೊಂಡು ಹೊಸ್ಕೊ. ನಂಗೆ ಗೊತ್ತಿಲ್ಲ ಯಾರು ನಿನ್ನ ಟವಲ್ ತಗೊಂಡವ್ರೆ. ಈ ಕ್ಲಿಪ್ಪಿಂಗ್ ಯಾಕೆ ಹಾಕಿದ್ದೀನಿ ಗೊತ್ತಾ, ನನಗೆ ಇದೊಂಥರ ಕಾಮಿಡಿ ಅನ್ನಿಸ್ತು. ಇವರಿಬ್ಬರು ಏನು ಮಾಡ್ತಿದ್ದಾರೆ ಇಲ್ಲಿ ಕ್ಯಾಮ್ರಾ ಮುಂದೆ ಅಂತ ಹೇಗೆ ಬಂದ್ಬಿಟ್ಟು ಕ್ಯಾಮ್ರಾ ನೋಡ್ತಿದ್ದಾರೆ, ಅದಕ್ಕೆ ನಗು ಬಂತು. ಆಮೇಲೆ ಇದು ನನ್ನ ಕಾಲೇಜ್ ಫೋಟೋಸು. ಇದು ಮಿಡಲಲ್ಲಿ ಇರೋದು ನಾನು, ಆ ಕಡೆ ಇರೋದು ನಮ್ಮ ಕ್ಲಾಸ್ಮೇಟ್ಸು, ನನ್ನ ಸರೌಂಡಿಂಗ್ ಇರೋದು ಜೂನಿಯರ್ಸು. ಇವ್ರು ಬೇಕಂತಲೇ ನನಗೆ ಉಲ್ಟಾ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಇದು ನಮ್ಮ UGಲಿ ಆಲ್ ಇಂಡಿಯಾ ಟ್ರಿಪ್ಪಲ್ಲಿ ತೆಗ್ದಿರೋ ಪಿಕ್. ಇದು ನಮ್ಮ ಎಂಟರ್ ಕ್ಲಾಸ್ ಇದ್ದೀವಿ ನಾವಿಲ್ಲಿ. ಇದು ಜಲಿಯನ್ ವಾಲಾಬಾಗ್ ಪಂಜಾಬಲ್ಲಿ ತೆಗ್ದಿರೋ ಫೋಟೋ ಇದು. ನನ್ನ ಎಂಗೇಜ್ಮೆಂಟ್ ಪ್ಲೇಟ್, ರಿಂಗ್ ಪ್ಲೇಟ್ ಮಾಡಿಸಿದ್ವಿ. ಸೊ ಇದು ನಾನು ಐ ಥಿಂಕ್ ಮೀಶೋದಲ್ಲಿ ಅವ್ರು ಮೀಶೋದಲ್ಲಿ ಅನಿಸುತ್ತೆ ಸೇಮ್ ಎಲ್ಲ ಮಾಡಿಸಿದ್ದು. ನೇಮ್ ಎಲ್ಲ ಅವ್ರು ಕೇಳ್ತಾರೆ, ನೇಮ್ ಎಲ್ಲ ಆರ್ಡರ್ ಕೊಟ್ಬಿಟ್ಟು ಮಾಡಿಸಿದ್ದೆ. ಒಂಚೂರು ನಾನೇನೋ ಚೇಂಜಸ್ ಏನೋ ಮಾಡಿಸಿದ್ದೀನಿ ಇದಕ್ಕಷ್ಟೇ, ಬಟ್ ಸಿಮಿಲರ್. ಮೀಶೋದಲ್ಲೇ ಅನಿಸುತ್ತೆ ನಾನು ಆರ್ಡರ್ ಮಾಡಿದ್ದು. ಚೆನ್ನಾಗಿದೆಯಾ? ಇದೆಲ್ಲ ನಾನು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಮೇಯ್ನಾಗೆ. ಈ 2 ಡಾಲು ನಾನು ಎಂಗೇಜ್ಮೆಂಟಲ್ಲಿ ನಾನೇ ಪ್ಲೇಟ್ ಡೆಕೋರೇಷನ್ ಮಾಡಿದ್ದು. ಎಂಗೇಜ್ಮೆಂಟ್ಗೆ ಮತ್ತು ನನ್ನ ಸೀಮಂತಕ್ಕೆಲ್ಲ ನಾನೇ ನನ್ನ ಪ್ಲೇಟ್ ಏನಿದೆಯಲ್ಲ ಅದೆಲ್ಲ ನಾನೇ ಡೆಕೋರೇಟ್ ಮಾಡಿದ್ದೆ. ಸೊ ನನಗೆ ಅವಾಗ ಡಾಲ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ಈ 2 ಡಾಲು ಮತ್ತು ಅಲ್ಲೊಂದು ಪೇರ್ ಡಾಲ್ ಇದೆ, ತೋರಿಸ್ತೀನಿ. ಇದೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದೆ. ಇದೆಲ್ಲ ಜಸ್ಟ್ ಇದು 200 ಒಂದೊಂದು 200 rupees ಈ ಸ್ಮಾಲ್ ಡಾಲ್ಸು. ಇನ್ನೊಂದು ಕಪಲ್ದು ತೋರಿಸ್ತೀನಿ, ಅದು 400 ಏನೋ ಕೊಡ್ತಾನಿದ್ದು. ಪ್ಲೇಟ್ ಡೆಕೋರೇಷನ್ ನಾನು ಕೇಳಿದಾಗ ಅವ್ರಿಗೆ ಜಾಸ್ತಿ ಹೇಳಿದ್ರು. ಜಸ್ಟ್ ಒಂದು 6 ಪ್ಲೇಟ್ಸ್ಗೆ ಅವರು 6000 ಹತ್ರ ಏನೋ ಜಾಸ್ತಿ ಹೇಳ್ತಿದ್ರು. ಅವಾಗೆಲ್ಲ ಇನ್ನೂ ಹೊಸ್ದಾಗಿತ್ತು ಈ ಥರ ಪ್ಲೇಟ್ ಡೆಕೋರೇಷನ್ ಎಲ್ಲ. ಸೊ ನಾನೇನು ಮಾಡಿದೆ, ನಾನೇ ಡೆಕೋರೇಟ್ ಮಾಡೋಣ ಅಂತ ಮಾಡಿದೆ. ಆ ವೀಡಿಯೋಸ್ ಎಲ್ಲ ಯಾವಾಗಾದರೂ ಹಾಕ್ತೀನಿ, ನನ್ನ ಎಂಗೇಜ್ಮೆಂಟು ಮತ್ತು ಸೀಮಂತದ್ದೆಲ್ಲ.
ಇದು ನನ್ನ ಸೀಮಂತದ ಡಾಲು. ಇದು ಆ್ಯಕ್ಚುಲಿ ನಾನೇ ಮಾಡಿರೋ ಡಾಲು. ಏನಕ್ಕಂದರೆ ನಾನು ಆ ಡಾಲ್ಸ್ ಎಲ್ಲ ನೋಡಿದ್ನಲ್ಲ, ನಾನು ತಿರ್ಗಾ ಸೀಮಂತದಲ್ಲಿ ಬರೀ ಡಾಲ್ ತೊಗೊಳಕ್ಕೆ ಕೇಳಿದೆ. ಅವ್ರು 2500 ಎಲ್ಲ ಹೇಳ್ತಿದ್ರು. ಸೊ ನಾನೇ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿರೋ ಡಾಲ್ ಇದು. ಇದು ಕಪಲ್ದು, ನಾನು ಹೇಳೋದಲ್ಲ ಕಪಲ್ ಡಾಲ್ ತೊಗೊಂಡು ಬಂದಿದೆ ಅಂತ. ಇದು 400 ರುಪೀಸು. ಆ್ಯಕ್ಚುಲಿ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ನಮಗೇ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ನಾನು ಎಂಗೇಜ್ಮೆಂಟಿಗೆ ಯೂಸ್ ಮಾಡ್ಕೊಂಡೆ ಇದೇ ಡಾಲ್ಸ್ಗಳನ್ನ. ಆಮೇಲೆ ತಿರ್ಗಾ ನಾನು ಸೀಮಂತಕ್ಕೂ ಎಲ್ಲ ಯೂಸ್ ಮಾಡಿಕೊಂಡೆ. ನಾನು ಸೀಮಂತದೆಲ್ಲ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ಪ್ಲೇಟ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಇವನ್ ನನ್ನ ಎಂಗೇಜ್ಮೆಂಟಿಗೆ ಬಂದವರೆಲ್ಲ ಕೇಳಿದ್ದು ಬೇರೆಯವ್ರ ಹತ್ರ ಮಾಡಿಸಿದ್ದೀರಾ ಅಂತ. ಇಲ್ಲ, ಅದೆಲ್ಲ ಆಮೇಲೆ ನಾವೇ ಮಾಡಿದ್ದೀನಿ. ಇದನ್ನು ನಾನು ಎಂಗೇಜ್ಮೆಂಟಲ್ಲಿ ಈ ಗಣೇಶ ತಂದಿದ್ದೆ. ಅಂದರೆ ಗಣೇಶ ಇಟ್ಬಿಟ್ಟು ಸುತ್ತಲೂ ಎಲ್ಲೆಲ್ಲಿ ವಿಲೇದಲ್ಲೆಲ್ಲ ಏನು ಡೆಕೋರೇಟ್ ಮಾಡ್ತೀವಲ್ಲ ಅದಕ್ಕಂತ ತಂದಿದ್ದೆ. ಇದು ಕೃಷ್ಣ ನನ್ನ ಸೀಮಂತಕ್ಕಂತ ನಾನು ಡೆಕೋರೇಷನ್ ಮಾಡೋಕ್ಕಂತ ತಂದಿದ್ದೆ. ಇದೆಲ್ಲ ಜಸ್ಟ್ 120-130 ರುಪೀಸ್ ಅಷ್ಟೇ ನಾನು ಕೊಟ್ಟು ತೊಗೊಂಬಂದಿದ್ದು ಚಿಕ್ಕಪೇಟೆಯಲ್ಲಿ. ಇದು ಮೀಶೋದಲ್ಲಿ ತರಿಸಿರೋ ಗಣೇಶ. ಇದು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ. ನಮ್ಮ ಮದುವೆಯಲ್ಲಿ ಯಾರೋ ಒಬ್ರು ಪ್ರೆಸೆಂಟ್ ಮಾಡಿದ್ದು. ಇದು ನನಗೆ ಇಷ್ಟ ಆಯಿತು, ಅದಕ್ಕಂತಲೇ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಯಕ್ಷಗಾನದ ಮುಖ. ನನಗೆ ನಮ್ಮ ಚೇತನ್ಗೆ ತುಂಬ ಇಷ್ಟ ಇತ್ತು. ಸೊ ನಾವು ಲಾಸ್ಟ್ ಇಯರ್ ಇಡ್ಗುಂಜಿ ಗಣೇಶಾಗಿ ಹೋಗಿದ್ವಿ. ಅಲ್ಲಿ ಚೆನ್ನಾಗಿತ್ತು ಗೋಕರ್ಣ. ಸೊ ಅಲ್ಲಿಂದ ತಂದಿದ್ದು. ಎಲ್ಲ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಒಂದೊಂದು ನೆನಪಿಗೋಸ್ಕರ ನಾನು ಇಲ್ಲಿ ಇಟ್ಕೊಂಡಿರೋದು. ಏನೋ ಈ ಮನೇಲಿ ನಮಗೆ ಎಲ್ಲ ಒಂಥರ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಟಿ ವಿ ಸ್ಟ್ಯಾಂಡ್ ಏನಿದೆಯಲ್ಲ, ಅದು ಕಂಪಾರ್ಟ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ. ಅದು ನನ್ನ ತುಂಬ ಜಾಸ್ತಿ ಮೆಮೊರಿ ಇರೋದನ್ನೇ ನಾನು ಇಲ್ಲಿ ಇಟ್ಕೊಂಡಿರೋದು. ಯಾವುದನ್ನು ಸುಮ್ಮನೆ ಅಂತೂ ಇಟ್ಕೊಂಡಿಲ್ಲ. ಆಮೇಲೆ ಆಯಿತು ಎಲ್ಲ ಟಿ ವಿ ಸ್ಟ್ಯಾಂಡ್ ಆದಮೇಲೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ವಿ. ಇದು ಥರ್ಸ್ಡೇ. ಚೇತನ್ ಬೇರೆ ಲೀವ್ ಹಾಕಿದ್ರು ಅವತ್ತು. ಅವ್ರಿಗೆ ಒಂದು ಲೀವ್ ಇತ್ತು ಅಂದ್ಬಿಟ್ಟು. ಆಮೇಲೆ ಅವರು ಏಕೆಂದರೆ ಎಲ್ಲ ಮನೆ ಕ್ಲೀನ್ ಮಾಡಲೇಬೇಕು ಇವತ್ತು ಟೆನಿಕಾಸ್ಟ್ ಅಂತ ಇದ್ದಿದ್ದಕ್ಕೆ ಎಲ್ಲ ಸೇರಿಬಿಟ್ಟೆ. ಅಮ್ಮ, ನಾನು, ಚೇತನ್ ಎಲ್ಲ ಸೇರಿ ಮನೆ ಕ್ಲೀನ್ ಮಾಡಿದ್ವಿ. ಅವರು ಎಲ್ಲ ಕಸ ಗುಡ್ಸ್ಕೊಂಡು ಬರೋದು, ನೆಲ ಒರೆಸ್ಕೊಬರೋದು, ಇದೆಲ್ಲ ತೊಳೆದಿದ್ದೀವಿ. ಇವಾಗೆಲ್ಲ ಒರೆಸ್ಬಿಟ್ಟು ಎತ್ತಿಡಬೇಕು. ಅಲ್ಲಿ ಪಾಪಣ್ಣನ ಏನು ನೋಡೋದು, ಬೆಳಗ್ಗೆಲ್ಲ ನೋಡಿಲ್ವಾ. ಇವಾಗ ನಮ್ಮ ಪಾಪು ಎದ್ದು ಬಂದಿದ್ದಾನೆ. ಅವನೊಬ್ಬ ಅಯ್ಯಪ್ಪ, ಇದೆಲ್ಲ ಒರೆಸಿದ್ದೈತೆಲ್ಲ. ಇವಾಗ ಅದೆಲ್ಲ ಹಾಸ್ಬಿಟ್ಟು ಜೋಡಿಸ್ಬೇಕು. ಇವಾಗ ಗುರುವಾರ ಒಂದು ರಜೆ ಹಾಕ್ಕೊಂಡಿದ್ದೆ, ಮನೇಲಿ ಕೆಲಸ ಇತ್ತು ಅಂತ. ಮುಂದಿನ ವಾರ ಪಾಪದ ನಾಮಕರಣ ಬೇರೆ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ. ಏನೋ ನಮ್ಮ ಮನೆಯವ್ರು ಮಾಡೋ ಅಷ್ಟು ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೀವಿ. ಕೆಲಸ ಬೇಗ ಮುಗಿಸ್ಬಿಟ್ಟು ಊರ ಕಡೆ ಬೇರೆ ಹೋಗ್ಬೇಕು. ಹಂಗಾಗಿ ಸ್ವಲ್ಪ ಇಲ್ಲಿ ಕಬೋರ್ಡ್ ಒರೆಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಮತ್ತಿನ್ನೇನಿಲ್ಲ. ಈ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿತ್ತು. ಈ ಪಾತ್ರೆ ಒಂದು ತೊಳಿಬೇಕಿತ್ತು. ಪಾತ್ರೆ ಎಲ್ಲ ತೊಳೆದ್ರೆ ಇನ್ನು ನಾನು ಸ್ನಾನಕ್ಕೆ ಹೋಗ್ಬೋದು ಅಂತ ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬಂದು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತೀನಿ, ನೀನು ಪಾತ್ರೆ ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗು ಅಂತ ಹೇಳಿದ್ರು. ಹೆಂಗೋ ಅಮ್ಮ ಇರೋದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿದ್ರೆ ನಾನು ಚೇತನ ಹೇಗಂದರೆ ಏನೇ ಕೆಲಸ ಇದ್ರೂ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತೀವಿ. ಇದು ನೀನೇ ಮಾಡಬೇಕು, ಇದು ನಾನೇ ಮಾಡಬೇಕು ಆ ಥರ ಏನಿಲ್ಲ. ಅವ್ನು ಕೇಳ್ತಾನೆ ಏನು ಮಾಡ್ಬೇಕು ಹೇಳು, ನೀನೇನು ಮಾಡ್ತೀಯಾ, ನಾನೇನು ಮಾಡ್ಬೇಕು ಹೇಳು. ಬೇಗ ಒಟ್ಟು ನಮಗೆ ಏನಂದರೆ ಬೇಗ ಆಗಬೇಕು ಕೆಲಸ. ದಿನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಆದ್ರೂ ಇವತ್ತು ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಪೂಜೆ ಎಲ್ಲ ಮುಗಿಸಿದ್ದೇನೆ 8 ಗಂಟೆ 7:30 ಎಲ್ಲ ಪೂಜೆ ಎಲ್ಲ ಮುಗೀತು. ನಾವು ಮನೆ ಬಿಟ್ಟಾಗ ಆಲ್ರೆಡಿ 8:15 ಏನೋ ಆಗಿತ್ತು. 6 o'clock ಹೋಗ್ತೀವಿ ಅಂದ್ಬಿಟ್ಟು 8 ಗಂಟೆ ಆದರೂ ನಮ್ಮದು ಮುಗಿಯೋಕ್ಕೆ ಬರ್ತಿರ್ಲಿಲ್ಲ. ನಮ್ಮಣ್ಣ ಅವ್ನು ಬೇರೆ 5 ಗಂಟೆಗೆ ಬಂದ್ಬಿಟ್ಟವನೇ ಇವತ್ತು ಬೇಗ. ಅವ್ನು ಬಂದು ಬೈತಿದ್ದಾನೆ, ನಿಮ್ದಂತೂ ಈ ಜನ್ಮದಲ್ಲಿ ಕೆಲಸ ಮುಗಿಯಲ್ಲ, ಇನ್ನೂ ಮಾಡ್ತಾನೇ ಇರ್ರಿ ಅಂತ. ಎಸ್ಪೆಷಲಿ ನನಗೂ ನಮ್ಮಮ್ಮಂಗೂ ಬೈತಾ ಇದ್ದ. ನನಗೂ ನಮ್ಮಮ್ಮಂಗೂ ಏನು ರೂಢಿ ಆಗಿಬಿಟ್ಟಿದೆ ಈ ಕೆಲಸ ಮಾಡೋದನ್ನ. ಏನಕ್ಕಂದರೆ ನಮ್ಮ ಮನೇಲಿ ಯಾವಾಗಲೂ ತೊಳೆದು ಬೆಳಗ್ಗೆ ಮಾಡಿ ಹಂಗೆ ಅಭ್ಯಾಸ ಆಗಿದೆ. ಏನು ಗೊತ್ತಾ, ನಾನು ಪ್ರತಿ 15 ಡೇಸ್ಗೆ ಈ ಟಿ ವಿ ಸ್ಟ್ಯಾಂಡ್ ಏನು ನೋಡೋದ್ರಲ್ಲ ಅದನ್ನ ಸೇಮ್ ಅದೇ ರೀತಿ 15 ದಿನಕ್ಕೊಂದ್ಸತಿ ನಾನು ವಾರ ಮಾಡೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಕಿಟಕಿ ಆಗಲಿ, ಬಾಗಿಲಾಗಲಿ, ಟಿ ವಿ ಸ್ಟ್ಯಾಂಡ್ ಆಗಲಿ. ಆಮೇಲೆ ಇಲ್ಲಿ ರೂಮಲ್ಲೂ ಅಷ್ಟೇ ಕಬೋರ್ಡ್ಸು ಮತ್ತು ಡೋರು, ವಿಂಡೋಸ್ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತೀನಿ. ಆದರೂ ಅಷ್ಟು ಧೂಳಿರುತ್ತೆ. ಅದು ಆಮೇಲೆ ಇನ್ನೊಂದೇನೆಂದರೆ ಇದು 2nd ಫ್ಲೋರು, ಅಷ್ಟೊಂದು ಡಸ್ಟ್ ಇರೋಲ್ಲ. ಬಟ್ ನನಗೆ ಅದೆಲ್ಲ ಒರೆಸಿಲ್ಲ ಅಂದರೆ ಅಲ್ಲಿ ಡಸ್ಟ್ ಇರಲಿ ಇಲ್ದರೆ ಇರಲಿ ನನಗೆ ಒಂದು ಸತಿ ಒರೆಸ್ಬೇಕು, ಇಲ್ಲ ನನಗೆ ನೆಮ್ಮದಿನೇ ಅನಿಸಲ್ಲ. ಆಮೇಲೆ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ ಈ ಒಂದು ಲಾಸ್ಟ್ 2 ವೀಡಿಯೋಸಿಂದ, ಫೇಸ್ ಕವರ್ ಮಾಡ್ಕೊಂಡು ಕ್ಲೀನ್ ಮಾಡಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೇಲಿ ಅಷ್ಟೊಂದು ಡಸ್ಟ್
ಡಸ್ಟ್ ಇಲ್ಲ, ಆಫ್ ಫೇಸ್ ಕವರ್ ಮಾಡ್ಕೊಂಡು ಮಾಡೋ ಅಷ್ಟು. ಜಸ್ಟ್ ಏನಂದರೆ ನನಗೆಲ್ಲ ಒಂದು ಸತಿ ಒರೆಸ್ಬೇಕು. ಇವಾಗ ನೋಡಿ ಇವಾಗೆಲ್ಲ ಒರೆಸಿದ್ದೀನ, ತಿರ್ಗಾ ನೆಕ್ಸ್ಟ್ ವೀಕ್ ಇರೋದು ಫಂಕ್ಷನ್ನು. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾಳೆ ಅಂದರೆ ಇವತ್ತು ತಿರ್ಗಾ ಎಲ್ಲ ಒರೆಸ್ಬೇಕಲ್ಲ, ಮನೆಯೆಲ್ಲ ಒರೆಸ್ಕೊಂಡು ಬಿಡ್ತೀವಿ. ಆವಾಗ್ಲೂ ನಾನು ಒಂದು ಸತಿ ಎಲ್ಲನೂ ಒರೆಸ್ಕೊಂಡು ಬರ್ತೀನಿ. ಆ ಥರ ನಾನು ಒಂಥರ ನನಗೆ ಮಾಡಿರೋ ಕೆಲಸನೇ ಮಾಡ್ಕೊಂಡು ಒಂಥರ ಹುಚ್ಚಿಡ್ದಂಗಾಗಿದೆ. ಅದಕ್ಕೆ ಚೇತನ್ ಬೈತಿರ್ತಾರೆ, ಹೇಳ್ತಿದ್ರು ನಿಂಗೆ 1 BHK ಮಾಡಿಕೊಟ್ಟಿನಿ ಇಷ್ಟಕ್ಕೆ ಇಷ್ಟು, ಇನ್ನೇನಾದರೂ 2 BHK ಮಾಡಿದ್ರೆ ನನ್ನನ್ನು ಸಾಯಿಸ್ತೀಯ ನೀನು, ಕೆಲಸ ಮಾಡಿಸಿ ಈ ಕಡೆ ನೀನು ಮಾಡ್ತಾನೆ ಇರ್ತೀಯ ಅಂತ. ಅದೊಂಥರ ನನಗೆ ಕ್ಲೀನ್ ಮಾಡೋದಂದರೆ ಒಂಥರ ಇಷ್ಟ ಅಲ್ಲ. ನನಗೇನೋ ಕ್ಲೀನಾಗಿರಬೇಕು ಮನೆ, ನಂಗೆ ಎಲ್ಲೂ ಡಸ್ಟ್ ಕಾಣಬಾರ್ದು. ಆಮೇಲೆ ಜಾಡಂತೂ ಒಂಚೂರು ಎಲ್ಲನ ಜಾಡ್ ನೋಡಿದ್ರೆ ಸಾಕು, ಅದು ನೆಕ್ಸ್ಟ್ ಡೇನೇ ನನಗೆ ಆ ಜಾಡ್ ಏನೂ ಇರಬಾರ್ದು ಅನ್ನೋ ಥರ. ನಾನಂತೂ ಈ ಮನೇಲಂತೂ ಜಾಡೆಲ್ಲ ಕಟ್ಟಾಗಿ ಬಿಟ್ಟಿಲ್ಲ. ಆದರೆ ನನ್ನ ನಂಬಿಕೆ ಏನು ಗೊತ್ತಾ, ಮನೆ ಕ್ಲೀನ್ ಇದ್ದರೆ ಮನಸ್ಸು ಕ್ಲೀನಾಗಿರುತ್ತೆ. ಮತ್ತು ಮನಸ್ಸು ಎಲ್ಲದಕ್ಕಿಂತ ನೆಮ್ಮದಿ ಇದೆ ಈ ಮನೇಲಿ. ಫಾರ್ ಎಕ್ಸಾಂಪಲ್ ಚೇತನ್ಗೆ ಯಾರ ಮನೆಗೆ ಹೋದ್ರೂ ಅವ್ನಿಗೆ ವಾಪಸ್ ನಮ್ಮ ಮನೆಗೆ ಬರಬೇಕು ಅಂತ ಅನಿಸ್ತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಈ ಮನೇಲಿ ಪಾಸಿಟಿವ್ ಎನರ್ಜಿ ಇದೆ ಅನಿಸುತ್ತೆ. ನಾವು ಎಲ್ಲೇ ಹೋದರೂ ನಮಗೆ ವಾಪಸ್ ನಮ್ಮ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮನ ಮನೆಗೆ ಹೋಗಿದ್ರು ನನಗೆ ಇಲ್ಲಿಗೆ ಬರಬೇಕು ಅಂತ ಅನಿಸುತ್ತೆ. ಬೇರೆ ಯಾವ ಮನೇಲೂ ನನಗೆ ಅನಿಸಿಲ್ಲ, ಈ ಮನೇಲಿ ಮಾತ್ರ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಅದು ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ನಾವು ಇಲ್ಲಿಂದ ಖಾಲಿ ಮಾಡ್ತೀವಿ, ಆವಾಗ ನಿಜ ತುಂಬ ಬೇಜಾರಾಗುತ್ತೆ ಮತ್ತು ಎಲ್ಲ ಮಿಸ್ ಮಾಡ್ಕೊಳ್ತೀನಿ. ಆಮೇಲೆ ಪೂಜೆದು ಬಂದರೆ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು. ಸೊ ಎಲ್ಲ ಅಮ್ಮ ಎಲ್ಲ ತೊಳೆದು ಆಮೇಲೆ ಎಲ್ಲ ಒರೆಸ್ಕೊಟ್ರು ಆ ಕಡೆ. ನಾನೆಲ್ಲ ಈ ಕಡೆ ಗಂಧ ಮತ್ತು ಕುಂಕುಮ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ನಾನು ಕಾಯಿ ಆ್ಯಕ್ಚುಲಿ ಪ್ರತಿ ಅಮಾವಾಸ್ಯೆಗೆ ಚೇಂಜ್ ಮಾಡೋದು. ಅದೇ ಲಾಸ್ಟ್ 15 ಡೇಸಿಂದ ಮಾಡಿರಲಿಲ್ವಲ್ಲ, ಅಮಾವಾಸ್ಯೆ ದಿನವೂ ನಾನೇನು ಮಾಡಿರಲಿಲ್ಲ, ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸತಿ ವಾರ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಕಾಯೆಲ್ಲ ಚೇಂಜ್ ಮಾಡಿ ಹೊಸ ಕಾಯಿ ಇಟ್ಟಿದ್ದೀನಿ. ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮಣ್ಣ ಬೈತಾನೆ ಇದ್ದ, ಟೈಮ್ ಆಗಿದೆ, ನೀವು ಆಟ ಆಡ್ತಿದ್ದೀರಾ, ಹೋಗೋದು ಯಾವಾಗ. ತಿರ್ಗಾ ಅವ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಕೆಲ್ಸಕ್ಕೆ ಬರಬೇಕಿತ್ತು, ಅದಕ್ಕೆ ಅವ್ನು ಬೈತಾ ಇದ್ದ ನಮಗೆ. ಇಲ್ಲಿ ಹೋಟ್ಲ ಹತ್ರ ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ಮನೆಗೆ ಹೋಗ್ತಿದ್ವಿ, ಊಟ ಮಾಡಿ ಅಡುಗೆ ಅಲ್ಲೇ ಮಾಡಿದ್ದಾರೆ. ಬಟ್ ನಮ್ಗೆ ಹೆಂಗೆ ಗೊತ್ತಾ, ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಐ ಥಿಂಕ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ನನಗೆ ಇವಾಗ ಮೈಕ್ ಹಾಕ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಇಲ್ಲೆಲ್ಲ ಮನೆಯಿಂದ ನಾವು 6 ಗಂಟೆಗೆ ಹೊರಟೋಣ ಅಂತ ಅಂದ್ಬಿಟ್ಟು ಮನೆಯಿಂದ 8:15 ಹೊರಟ್ವಿ ಅನಿಸುತ್ತೆ, ಮೇ ಬಿ ಅಷ್ಟೊತ್ತಾಯಿತು. ಸೊ ಇವಾಗ ಒಂಚೂರು ಏನಾದ್ರು ತಿನ್ಕೊಳ್ಳೋಣ. ಮಧ್ಯಾಹ್ನ ಬೇರೆ ಜಾಸ್ತಿ ಏನು ತಿಂದೇ ಇಲ್ಲ ನಾವು. ನೆನೆದೇ ಸಾಂಬಾರು ಇತ್ತು ಅಂದ್ಬಿಟ್ಟು ಸ್ವಲ್ಪ ಅನ್ನ ತಿಂದಿದ್ವಿ. ಅದಕ್ಕೆ ಇವಾಗ ಏನಾದ್ರು ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ, ಆಮೇಲೆ ಅಲ್ಲಿ ಊಟ ಮಾಡೋಣ. ತುಂಬ ಹೊಟ್ಟೆ ಹಸಿತಿದೆ, ಅದಕ್ಕೆ ಇಲ್ಲೊಂದು ಸ್ವಲ್ಪ ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ. ಇವ್ನು ನೋಡಿದ್ರೆ ಪಾಪು ಮಲ್ಕೊಂಡಿದ್ದಾನೆ. ಇವ್ನು ನೋಡಿದ್ರೆ ಅಳ್ತಾನೆ ಇದ್ದಾನೆ. ಅದಕ್ಕೇ ಸರಿ ಅಂದ್ಬಿಟ್ಟು ನಮ್ಮಮ್ಮ ನಾನು ಆಚೆ ಬಂದೆ. ಅವ್ನು ಸಡನ್ನಾಗಿ ಎದ್ಬಿಟ್ರೆ ಸುಮ್ಮನೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಇವರಿಬ್ಬರಲ್ಲಿ ಹೋಗಿದ್ದಾರೆ. ಅದು ನಾನು ಒಳಗೆ ಹೋಗ್ತೀನಿ. ನಾನು ಆ್ಯಕ್ಚುಲಿ ಒಳಗೆ ಹೋಗಿದ್ದೆ, ತಿರ್ಗಾ ಬಂದೆ ಆಚೆ. ಇವನೇನು ಮಾಡ್ತಿದ್ದಾನೆ ನೋಡೋಣ ಅಂತ. ಅಮ್ಮಂಗೆ ಇಲ್ಲೇ ತಂದುಕೊಡ್ತೀವಿ, ಹೋಗ್ತಾ ಅಮ್ಮ ಕಾರಲ್ಲಿ ತಿನ್ಕೋತಾರೆ. ಅವಾಗ ನಾನು ಪಾಪನ ಇಟ್ಕೋತೀನಿ. ಅವ್ನು ಸರಿ ತಿನ್ಸಿದ್ವಿ. ಇವಾಗ ಮನೆಗೆ ಮಾಡ್ಕೊಂಡು ಬಂದು ಹಾಟ್ ಬಾಕ್ಸಲ್ಲಿ ಹಾಕೊಂಡು ಬಂದಿದ್ವಿ. ಇವಾಗ ಬರ್ತಾ ಅವನೆಲ್ಲ ಸರಿ ತಿಂದಿದ್ದಾನೆ. ಮೇ ಬಿ ನಾವು ಹೋಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗ್ಬೋದು ಊರಿಗೆ. ನಾನು ಪೂಜೆ ಮಾಡೋದು ನಿಮ್ಗೆ ಯಾರಿಗೂ ಏನೂ ತೋರ್ಸೋಕ್ಕಾಗಲಿಲ್ಲ, ಯಾವಾಗಾದ್ರೂ ನೆಕ್ಸ್ಟ್ ಅದೇ ಕಂಟೆಂಟ್ ಅಂತ ಮಾಡ್ತೀನಿ. ಇವಾಗ ನಾನು ಲಾಸ್ಟಿಗೆಲ್ಲ ಆದಮೇಲೆ ತೋರಿಸ್ದೆ, ಏನಕ್ಕಂದರೆ ನಾನು ಒಂದು ಕ್ಲಾಸ್ ಬೇರೆ ಇತ್ತು, ಅದನ್ನು ಬೇರೆ ಅಟೆಂಡ್ ಆಗಬೇಕಿತ್ತು. ಸೊ ನಾನು ಕ್ಲಾಸ್ ಕೇಳ್ತಾನೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಇವತ್ತಂತೂ ಎಲ್ಲ ಒಂಥರ ಅರ್ಜೆಂಟು. ಆಮೇಲೆ ಬೆಳಗ್ಗೆಯಿಂದ ಒಂದೇ ಸಮ ಮಾಡ್ತಾನೆ ಇದ್ದೀವಿ. ಆದರೂ ಈ ಕೊನೆಗೇನೋ ಮುಗಿಸಿದ್ದೀವಿ ಅಷ್ಟೇ.